ಕೋಲಾರ್ಗೆ ಹೋಗ್ಬೇಕಾದ್ರೆ ಹೀಗೆ ಬಂದೆ. PVR ಸಿಲ್ಕ್ ಅವ್ರದ್ದು ಹೊಸ ಶಾಪ್ ಓಪನ್ ಆಗಿದೆ ಅಂತ ಗೊತ್ತಾಯ್ತು. ಹಾಗಾಗಿ ನಾವು ವಿಸಿಟ್ ಮಾಡಿದ್ವಿ. ಇಲ್ಲಿ ಮದುವೆಗೆ ಬೇಕಾದಂತಹ ಗಂಡಿಗೆ ಮತ್ತು ಹೆಣ್ಣಿಗೆ ಒಳ್ಳೆ ಅಂತ ಬಟ್ಟೆ ಕಲೆಕ್ಷನ್ಸ್ ಇದೆ. ನಮ್ಮ PVR ಸಿಲ್ಕ್ ಶಾಪ್ ಅಲ್ಲಿ ಎಲ್ಲಾ ರೀತಿಯಾದಂತಹ ವೆಡ್ಡಿಂಗ್ ಸ್ಯಾರೀಸ್, ನೆಕ್ಸ್ಟ್ ಕಾಂಚೀವರಂ ಸ್ಯಾರಿ, ಮೈಸೂರು ಸಿಲ್ಕ್ ಸ್ಯಾರಿ, ಟಿಶ್ಯೂ ಸ್ಯಾರಿ, ಫ್ಯಾನ್ಸಿ ಸ್ಯಾರೀಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಕಂಚಿನಲ್ಲಿ ಏನೇನು ಸಿಗುತ್ತೋ ಎಲ್ಲ ಐಟಮ್ಸ್ ಇದಿದೆ. ಮತ್ತೆ ಈ ಕೆಳಗಡೆಗೆ ಬಂದ್ರೆ ಮತ್ತೆ ಶೇಟಿಂಗ್ಸ್ ಅಂತೂ ಸೂಪರ್ ಆಗಿದೆ. ಎಲ್ಲ ಲೆನಿನ್ ಐಟಮ್, ಸೂಟಿಂಗ್ಸು, ಶೇಟಿಂಗ್ಸು, ಮಕ್ಕಳದು. ನಮಸ್ಕಾರ. ಚಿಂತಾಮಣಿ ಪಟ್ಟಣದ ಹತ್ತಿರವಿರುವ ಬಾಗೇಪಲ್ಲಿ ಸರ್ಕಲ್ SFS ಚರ್ಚ್ ಎದುರುಗಡೆ PVR ಸಿಲ್ಕ್ಸ್ ನೂತನ ಮಳಿಗೆ ಪ್ರಾರಂಭೋತ್ಸವದ ಪ್ರಯುಕ್ತವಾಗಿ ವಿವಿಧ ರೀತಿಯ ಎಲ್ಲಾ ರೀತಿಯ ಗೋಲ್ಡ್ ಶಾರ್ಟ್ ಚೈನ್ಸ್, ಮಂಗಳ ಚೈನ್ಸ್, ಈ ತರ ಶಾರ್ಟ್ ಚೈನ್ಸ್, ನಿಮ್ಗೆ ಮುತ್ತುದಲ್ಲಿ ಬೇಕಾದ್ರೆ ಎಲ್ಲಾ ರೀತಿಯ ವಿವಿಧ ರೀತಿಯ ಮುತ್ತುಗಳಲ್ಲಿ ಚೈನ್ಸ್, ಶಾರ್ಟ್ ಚೈನ್ಸ್ ಸಿಗುತ್ತೆ. ಉದ್ದದ ಲಾಂಗ್ಗೆ ಯಾವ ಡಿಸೈನ್ ಬೇಕಂದ್ರೆ ಸ್ಟೋನ್ಸ್ ಅಲ್ಲಿ, ಮತ್ತೆ ಇದು ಬ್ರೈಡಲ್ ಅಲ್ಲಿ ನ್ಯೂ ಡಿಸೈನ್ಸ್ ಅಲ್ಲಿ ಸಿಗುತ್ತೆ. ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಶ್ರೀನಿವಾಸಪುರ ಘಟಕ ಈ ದಿನ ನಿವೃತ್ತಿ ಅಧಿಕಾರಿಗಳ ಬೀಳ್ಕೊಡುಗೆ ಸಮಾರಂಭ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಈ ಸಭೆಯಲ್ಲಿ ಘಟಕ ವ್ಯವಸ್ಥಾಪಕರು ವೆಂಕಟೇಶ್, ಟ್ರಾಫಿಕ್ ಇನ್ಸ್ಪೆಕ್ಟರ್ ಶ್ರೀಮತಿ ವಾಣಿ ಮೇಡಂ, KSRTC ಕಚೇರಿ ಅಧಿಕಾರಿಗಳ ಮಾದೇಶ್ ರವರು ಹಾಗೂ ಎಲ್ಲಾ ಸಿಬ್ಬಂದಿ ವರ್ಗದವರು ಹಾಗೂ ಸ್ನೇಹಿತ ಬಳಗದವರು ಸಹಭಾಗಿತ್ವದಲ್ಲಿ ಸರ್ಕಾರಿ ಅಧಿಕಾರಿ ಅವಧಿಯಲ್ಲಿ ಹೆಸರು ಪಡೆದ ಹಾಗೂ ಜನರ ವಿಶ್ವಾಸ ಪಡೆದು ಎಲ್ಲರ ಸಮ್ಮುಖದಲ್ಲಿ ಈ ದಿನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದರು. ಗೌರವಾನ್ವಿತ ಚಾಲಕ S. ಗಂಗೇಗೌಡ, ಚಾಲಕ V. ಶ್ರೀನಿವಾಸ್, ಕಂಡಕ್ಟರ್ ಚಾನ್ ಪಾಷಾ, ಭದ್ರತಾ ಕಾವಲುಗಾರರು ಖಲೀಲ್ ಸಾಬ್, ಸಂಚಾರ ನಿಯಂತ್ರಕರು ರಾಮ್ ಮೋಹನ್ ಎಲ್ಲರೂ ಅಧಿಕಾರ ಅವಧಿಯಲ್ಲಿ ವಿವಿಧ ಜಿಲ್ಲೆಗಳು ಹಾಗೂ ಈ ದಿನ ತಾಲೂಕಿನಲ್ಲಿ ಕೆಲಸ ಮಾಡುವಲ್ಲಿ ಹೆಸರು ಪಡೆದು ಜನಸಾಮಾನ್ಯರ ವಿಶ್ವಾಸ ಪಡೆದು ಈ ದಿನ ನಿವೃತ್ತಿ ಬೀಳ್ಕೊಡುಗೆ ಸಮಾರಂಭ ಎಲ್ಲರ ಸಹಭಾಗಿತ್ವದಲ್ಲಿ ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ಯಶಸ್ಸುಗಳಿಸಿದರು. ಈ ಸಂದರ್ಭದಲ್ಲಿ ಜನರ ವಿಶ್ವಾಸ ಅಧಿಕಾರಿಗಳು ವಿಶ್ವಾಸ ಪಡೆದ ರಾಮ್ ಮೋಹನ್ ಮಾತನಾಡಿ, ಇದೇ ತಾಲೂಕಿನಲ್ಲಿ ಹುಟ್ಟಿ ಬೆಳೆದು ಅಧಿಕಾರ ಅವಧಿಯಲ್ಲಿ ಯಾವುದೇ ರೀತಿಯ ತೊಂದರೆ ಮಾಡದೆ ನನ್ನ ಅವಧಿಯಲ್ಲಿ ಸೇವೆ ಸಮರ್ಪಕವಾಗಿ ನೆರವೇರಿಸಿದ್ದೆ ಹಾಗೂ ನನಗೆ ಸಹಕಾರ ಮಾಡಿದ ಎಲ್ಲರನ್ನೂ ಮರೆಯಲು ಸಾಧ್ಯವಿಲ್ಲ. ಅವರಿಗೆ ದೇವರು ಆರೋಗ್ಯ ಸದಾ ನೀಡಲೆಂದು ಆಶಿಸಿದರು. ಈ ಸಂದರ್ಭದಲ್ಲಿ ಚಾಲಕ V. ಶ್ರೀನಿವಾಸ್ ಮಾತನಾಡಿ, ಅಧಿಕಾರ ಅವಧಿಯಲ್ಲಿ ನೆಮ್ಮದಿಯಿಂದ ಕೆಲಸ ನಿರ್ವಹಿಸಿದ್ದೇನೆ. ಎಲ್ಲರ ಸಹಕಾರವೇ ಈ ದಿನ ನಮಗೆ ಬೀಳ್ಕೊಡುಗೆ ಸಮಾರಂಭ. ಈ ಸಂದರ್ಭದಲ್ಲಿ ಡ್ರೈವರ್ ಗಂಗೇಗೌಡರವರು ಮಾತನಾಡಿ, ನನ್ನ ಅಧಿಕಾರ ಸೇವೆಯಲ್ಲಿ ಶ್ರೀನಿವಾಸಪುರ ಘಟಕದ ಕೆಲಸ ನಿರ್ವಹಿಸುತ್ತಿದ್ದು ಎಲ್ಲಾ ರೀತಿಯ ಸಹಕಾರ ನೀಡಿದ್ದಾರೆ. ಎಲ್ಲ ಅಧಿಕಾರಿ ಸಿಬ್ಬಂದಿಯವರು, ಸ್ನೇಹಿತ ಬಳಗದವರು ಸಹಕಾರವೇ ಈ ದಿನದ ನಮಗೆ ಶ್ರೀರಾಮ ರಕ್ಷೆ. ಈ ಸಂದರ್ಭದಲ್ಲಿ ಚಾಂದ್ ಪಾಷರವರು ಮಾತನಾಡಿ, ಮೊದಲಿಗೆ ಈ ಘಟಕದ ಎಲ್ಲ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗದವರಿಗೆ ನನ್ನ ವಂದನೆಗಳನ್ನು ತಿಳಿಸುತ್ತಾ, ನನ್ನ 30 ವರ್ಷ ಸರ್ವಿಸ್ ಅಲ್ಲಿ ಎಲ್ಲ ರೀತಿ ಸಹಕರಿಸಿದ್ದಾರೆ. ಈ ದಿನ ಬೀಳ್ಕೊಡುಗೆ ಸಮಾರಂಭದಲ್ಲಿ ಬಿಟ್ಟು ಹೋಗಲು ನನಗೆ ಸಮಾಧಾನವಿಲ್ಲ. ನಿಮ್ಮೆಲ್ಲರ ಸಹಕಾರ ಮರೆಯಲು ಸಾಧ್ಯವಿಲ್ಲ. ಈ ಸಂದರ್ಭದಲ್ಲಿ ಖಲೀಲ್ ಸಾಬ್ ಮಾತನಾಡಿ, ನನ್ನ ಅಧಿಕಾರ ಅವಧಿಯಲ್ಲಿ ನಿಮಗೆ ಏನಾದರೂ ತೊಂದರೆ ಮಾಡಿದರೆ ಕ್ಷಮಿಸಿ. ನೀವು ಮಾಡಿರುವ ಸಹಕಾರ ನಾನು ಎಂದಿಗೂ ಮರೆಯುವುದಿಲ್ಲ. ಈ ಸಂದರ್ಭದಲ್ಲಿ KSRTC ಚಂದ್ರಪ್ಪರವರು ಮಾತನಾಡಿ, ನಮ್ಮ ಜೊತೆಯಲ್ಲಿ ಕೆಲಸ ಮಾಡಿ ಈ ದಿನ ನಿವೃತ್ತಿ ಹೊಂದಿರುವ ನಿಮ್ಮೆಲ್ಲರೂ ಆ ದೇವರು ಸದಾ ಆರೋಗ್ಯ ನೀಡಿ ಕಾಪಾಡಲೆಂದು ಆಶಿಸುತ್ತೇನೆ. ಈ ಸಂದರ್ಭದಲ್ಲಿ KSRTC ಅಧಿಕಾರಿ ಮಾತನಾಡಿ, ಇವರ ತಂದಿರುವ ಅಧಿಕಾರಿಗಳ ಬಗ್ಗೆ ಎಲ್ಲ ರೀತಿಯ ಸಲಹೆಗಳನ್ನು ವಿವರವಾಗಿ ತಿಳಿಸಿದರು.
ಚಾಲಕರ ಕೆಲಸ ದೇವರ ಆಶೀರ್ವಾದ ಸದಾ ನೀಡುವ ಹಾಗೆ ಅಧಿಕಾರಾವಧಿಯಲ್ಲಿ ಕೆಲಸ ನಿರ್ವಹಿಸುತ್ತಿರುವ ಈ ದಿನ ಅವರ ನಿವೃತ್ತಿ ದೇವರು ಅವರಿಗೆ, ಅವರ ಕುಟುಂಬಕ್ಕೆ, ಅವರ ಆರೋಗ್ಯ ಜೀವನ ಸುಖವಾಗಿರಲೆಂದು ಬಯಸುತ್ತೇನೆ. ಬಂದಿರುವ ಎಲ್ಲರಿಗೂ ಊಟದ ವ್ಯವಸ್ಥೆಯನ್ನು ಹಮ್ಮಿಕೊಂಡು ಘಟಕದ ವತಿಯಿಂದ ಕೃತಜ್ಞತೆಗಳನ್ನು ವ್ಯಕ್ತಪಡಿಸಿದರು. ಹಾಗೂ ಈ ಸಂದರ್ಭದಲ್ಲಿ ವಾಣಿ ಮೇಡಂ ರವರು ಮಾತನಾಡಿ, ನಿಮ್ಮ ಅಧಿಕಾರಾವಧಿಯಲ್ಲಿ ಒಳ್ಳೆಯ ಕೆಲಸ ಮಾಡಿರುವುದರಿಂದ ಈ ದಿನ ಎಲ್ಲರಿಗೂ ಈ ಪುಣ್ಯ ಸೌಭಾಗ್ಯ ಸಿಗಲಿದೆ. ಅದೇ ರೀತಿ ಮುಂಬರುವ ಅಧಿಕಾರಿಗಳು ಜನಸಾಮಾನ್ಯರ ಕೆಲಸದಲ್ಲಿ ಸಮರ್ಪಕವಾಗಿ ಮಾಡಿ ನಮಗೆಲ್ಲ ಒಳ್ಳೆಯ ಸ್ಥಾನಮಾನ ಗೌರವ ಸಿಗುತ್ತದೆ ಎಂಬುದಾಗಿ ಸಲಹೆ ನೀಡಿದರು. ತೊಂದರೆ ಕೆಟ್ಟಿಲ್ಲ, ನಮಗೆ ಅಧಿಕಾರ ಸಂಚಾರ ನಿಯಂತ್ರಣ ಕೆಲಸ ಕೊಟ್ಟರು. ಆದರೂ ಕೂಡ ನನಗೆ ಯಾರಾಗಲಿ ಒಂದು ವರ್ಕರ್ಸ್ಗಾಗಲಿ ಯಾರಿಗಾಗಲಿ ನಾನು ತೊಂದರೆ ಕೊಟ್ಟಿಲ್ಲ, ತೊಂದರೆ ಮಾಡಿಲ್ಲ. ಆದರೂ ಕೂಡ ಭಗವಂತ ನಾನು ಚೆನ್ನಾಗಿರ್ತದೆ, ನನಗೆ ಇಷ್ಟೇ ಸಾಕು. ಥ್ಯಾಂಕ್ ಯು. ಘಟಕದ ವ್ಯವಸ್ಥಾಪಕರು ಹಾಗೂ ಇಲ್ಲಿ ನಿಲ್ಲಿಸಿದಂಥ ತಾಂತ್ರಿಕ ವರ್ಗದವರು ಹಾಗೂ ನಮ್ಮ ಸಿಬ್ಬಂದಿಯವರೆಗೂ, ನಮ್ಮ ಮೇಡಮ್ ಆದ ವಾಣಿಯವರೆಗೂ ನನ್ನೆಲ್ಲರಿಗೂ ನನ್ನ ಹೃತ್ಪೂರ್ವಕವಾದ ವಂದನೆಗಳು. ನಾನು ನನ್ನ 30 ವರ್ಷ ಸರ್ವಿಸು ನನಗೆ ಆಗಿರುತ್ತೆ. ನಾನು ನಿರ್ವಾಹಕನಾಗಿ ಕೆಲಸ ಮಾಡಿರ್ತೇನೆ. ನನಗೆ ಯಾವುದೇ ತೊಂದರೆಗಳು ಯಾರಿಂದನೂ ಆಗಿರೋದಿಲ್ಲ. ನನ್ನ ಇದರಿಂದ ಈ ಒಂದು ದಿನ ನನಗೆ ಒಂಥರ ಸಂತೋಷನೂ ಆಗ್ತಾ ಇದೆ, ಒಂಥರ ದುಃಖನೂ ಆಗ್ತಾ ಇದೆ. ನಾನು ನಿಮ್ಮನ್ನೆಲ್ಲ ಅಗಲಿ ಹೋಗ್ತಾ ಇದ್ದೀನಲ್ಲ ಅಂತ ಒಂದು ಇದಾಗ್ತಾ ಇದೆ. ಆದರೂ ನೀವು ಎಲ್ಲರ ಸಹಕಾರದಿಂದ ನಾನು ಈ ದಿನ ನಿವೃತ್ತಿಯಾಗಿ ಇದು ಮಾಡ್ತಾ ಇದ್ದೇನೆ. ನಿಮ್ಮೆಲ್ಲರಿಗೂ ನನ್ನ ವಂದನೆಗಳು. ನೇಮಕಾತಿ ಆಗಿರ್ತೀವಿ, ನಿವೃತ್ತಿ ಅನ್ನೋದು ಎಲ್ಲರಿಗೂ ಕಾಮನ್ ಆಗಿರುತ್ತೆ. ದಯವಿಟ್ಟು ಇನ್ನು ಮುಂದೆ ಇವ್ರಿಗೆ ನಿವೃತ್ತಿ ಜೀವನ ಸುಖಕರವಾಗಿರ್ಲಿ ಹಾಗೂ ಆ ದೇವರು ಆರೋಗ್ಯ ಐಶ್ವರ್ಯ ಎಲ್ಲ ಕೊಡ್ಲಿ ಅಂತ ದೇವರಲ್ಲಿ ನಾನು ನೇಮಕಾತೀನಿ. ಮೊದಲನೇದಾಗಿ ಹೇಳ್ಬೇಕಾದ್ರೆ ತಮ್ಮಲ್ಲಿ ಒಂದು ವಿನಂತಿ ಏನಂದ್ರೆ, ಯಾರೇ ಇಲ್ಲಿರುವ ಸಿಬ್ಬಂದಿಗಳು ಸಹ ಸ್ವಲ್ಪ ತಿಳ್ಕೊಳ್ರಿ. ಇಂಥ ನಿವೃತ್ತಿ ಸಮಯದಲ್ಲಿ ದಯವಿಟ್ಟು ತನ್ನ ಫ್ಯಾಮಿಲಿ ಜೊತೆ ಬರುವುದು ತುಂಬಾ ಸೂಕ್ತ. ಯಾಕೆಂದ್ರೆ ನಿವೃತ್ತಿ ಹೊಂದಿದ ಮೇಲೆ ಕೆಲವರಿಗೆ ಮನೆ ಕಡೆ ಬೇರೆ ತರ ಸವಲತ್ತುಗಳಿರುತ್ತೆ. ಕೆಲವು ಮಕ್ಕಳು ಒಂದು ನೌಕರಿಯಲ್ಲಿ ಇರ್ಬೋದು, ಇತರೆ ಒಂದು ಬಿಸ್ನೆಸ್ ಆಗಿರ್ಬೋದು, ತನ್ನ ಸ್ವಂತ ಕೆಲಸ ಆಗಿರ್ಬೋದು ಮಾಡ್ತಿರ್ತಾರೆ. ಆಗ ಏನ್ ಮಾಡ್ತಾರೆ ಅಂದ್ರೆ, ತನ್ನ ಯಾವುದೇ ಒಂದು ನಿವೃತ್ತಿ ಆದ್ಮೇಲೆ ವಯಸ್ಸಾಯ್ತು ಅಂದ್ರೆ ಕೆಲವು ಮನೆಯಲ್ಲಿ ಫ್ಯಾಮಿಲಿಯಲ್ಲಿ ಏನ್ ಮಾಡ್ತಾರೆ, ಹೆಂಡತಿ ಆಗಿರ್ಬೋದು, ಮಕ್ಕಳಾಗಿರ್ಬೋದು, ಕೆಲವೊಂದು ನೌಕರಿಯಲ್ಲಿ ಇದ್ದಾಗ ನೋಡೋದೇ ಒಂಥರ, ನಿವೃತ್ತಿ ಆದ್ಮೇಲೆ ನೋಡೋದೇ ಒಂಥರ. ಇವೆಲ್ಲ ಸ್ವಲ್ಪ ಚರ್ಚೆ ಮಾಡ್ಬೇಕಾದ್ರೆ ತಾವು ಫ್ಯಾಮಿಲಿಗೆ ನಿವೃತ್ತಿ ಹೊಂದಿದಾಗ ಫ್ಯಾಮಿಲಿ ಬಂದ್ರೆ ಒಂದ್ 4 ಮಾತು ಅವ್ರಿಗೆ ಹೇಳಿದಾಗ ಅವ್ರಿಗೂ ಸ್ವಲ್ಪ 4 ಮಾತು ಅವರು ಚಾಲಕರನ್ನ ಚಾಲನೆ ಮಾಡಕ್ ಬರಲ್ಲ. ಅವರು ಒಂದು ಯಾವುದೇ ಜಿಲ್ಲೆಯಲ್ಲಿ ಒಂದು ಮೂಲೆ BC ಮುಟ್ಟಬೇಕಾದ್ರೆ ಮುಖ್ಯವಾಗಿ ಚಾಲಕರು ಇರ್ಬೇಕು. ಆ ಚಾಲಕರಿಲ್ಲ ಅಂದ್ರೆ ಆ DC ಅಲ್ಲೇ ಇರ್ಬೇಕು. ಅವ್ರನ್ನ ಕೆಲ್ಸ ಗಾಡಿ ಮಧ್ಯದಲ್ಲಿ ಗಾಡಿ ಕೆಟ್ಟೈತೆ, ಗಾಡಿ ನಿಂತೈತೆ ಅಂದ್ರೆ, ಇವಾಗ ನಾವು ಉದಾಹರಣೆಗೆ ನಮ್ಮ ಘಟಕ ವ್ಯವಸ್ಥಾಪಕರು ಇದ್ದಾರೆ. ಅವರು ಘಟಕ ಇಡೀ ಘಟಕದಲ್ಲಿ ಇಡೀ ನಮ್ಮ 400 ಜನ ಸಿಬ್ಬಂದಿಯನ್ನು ಏನ್ ಮಾಡ್ಬೋದು, ಎಲ್ಲ ಇದು ಮಾಡ್ಬೋದು. ಅವ್ರು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಏನೋ ಒಂದು ಸಮಸ್ಯೆ ಆಗುತ್ತೆ, ಒಂದು ಆಕ್ಸಿಡೆಂಟ್ ಆಗುತ್ತೆ, ಇಲ್ಲ ಒಂದು ವಿಭಾಗಕ್ಕೆ ಹೋಗ್ಬೇಕು, ಒಂದು ನೌಕರಿಗೆ ಏನೋ ಒಂದು ವಿಚಾರ ತಿಳ್ಕೊಂಡು ಬರ್ಬೇಕು ಅಂದ್ರೆ ಚಾಲಕರು ಇರಲೇಬೇಕು. ಚಾಲಕರು ಕರ್ಕೊಂಡು ಹೋಗ್ಬೇಕು. ಅಲ್ಲಿಗೆ ಹೋದ್ರೆ ಮಾತ್ರ ಘಟಕ ವ್ಯವಸ್ಥಾಪಕರದ್ದು ಇದಾಗುತ್ತೆ. ಆ ರೀತಿ ಚಾಲಕರು ಅನ್ನೋದು ತುಂಬಾ ಒಂಥರ ದೇವರ ಸಮಾನ ಅಂತ ಹೇಳ್ಬಿಟ್ಟು ನಾನು ಹೇಳ್ತಾ ಈ ಒಂದು ಮಾತನ್ನು ಮುಗಿಸುತ್ತಾ, ಮಾತಾಡಕ್ಕೆ 4 ಮಾತು ಅವಕಾಶ ಕೊಟ್ಟ ಎಲ್ಲ ಸಿಬ್ಬಂದಿಯವರಿಗೂ ಹಾಗೂ ನಿವೃತ್ತಿ ಹೊಂದಿದ ಎಲ್ಲ ನೌಕರರಿಗೂ ನನ್ನ ಮಾತನ್ನು ಮುಗಿಸ್ತಾ ಧನ್ಯವಾದಗಳು. ವೇದಿಕೆ ಮೇಲೆ ಹಾಸರಾಗಿರುವ ಘಟಕ ವ್ಯವಸ್ಥಾಪಕರಿಗೆ ಮತ್ತೆ ಸಿಬ್ಬಂದಿಯವರಿಗೆ ಇವತ್ತು ನಿವೃತ್ತಿ ಹೊಂದಿರ್ತಿದ್ದಾರೆ. ಇದ್ರ ಬಗ್ಗೆ ಹೇಳ್ಬೇಕಂದ್ರೆ, ನಾವು ಇಲ್ಲಿ ಬಂದು 5 ವರ್ಷ ಆಯ್ತು. ಆದ್ರೂ ಅವರು ಕಾರ್ಯಗಳನ್ನು ನೋಡಿ ನಾನು ಮೆಚ್ಚಬೇಕಾಗತ್ತೆ. ಇಷ್ಟು ವರ್ಷ ಆದ್ರೂ ಅವರು ಯಾವುದೇ ರಜೆಗಳಿಲ್ದಿರೆ ತುಂಬಾ ಇದರಿಂದ ಕೆಲಸವನ್ನು ಮಾಡಿರ್ತಾರೆ. ಸ್ಪೆಷಲಿ ಆಗಿ ಹೇಳ್ಬೇಕಂದ್ರೆ, ನಾವು ಕೆಲಸ ಮಾಡಿದ್ದು ಖಲೀಲನ ಅವ್ರ ಜೊತೆಯಲ್ಲಿ. ಅವ್ರಿಗೆ ನನಗೆ ಎಷ್ಟೇ ಜಗಳಗಳು ಬಂದ್ರು ಅವ್ರು ನನಗೆ ಯಾವಾಗಲೂ ತಿಳಿ ಹೇಳ್ತಾ ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಅಂತ ನನಗೆ ತಿಳಿ ಹೇಳ್ಕೊಂಡು ನನ್ನ ಜೊತೆಯಲ್ಲಿ ಕೆಲಸ ಮಾಡಿದ್ದಾರೆ. ದೇವರು ಅವ್ರಿಗೆ ಆಶೀರ್ವಾದ ನೀಡಲಿ, ಅವ್ರ ಜೀವನ ಇನ್ನೂ ಚೆನ್ನಾಗಿರ್ಲಿ ಅಂತ ಹೇಳ್ಬಿಟ್ಟು ನಾನು ಹೇಳ್ತಾ ನಾನು 2 ಮಾತುಗಳು ಮಾತಾಡಕ್ಕೆ ಕೊಟ್ಟ ಅವ್ರಿಗೆಲ್ಲ ಧನ್ಯವಾದಗಳು. ಮತ್ತು ವೇದಿಕೆಯ ಮೇಲೆ ಅಧ್ಯಕ್ಷತೆ ವಹಿಸಿರುವ ಘಟಕ ವ್ಯವಸ್ಥಾಪಕರಿಗೆ ಮತ್ತು ಪಾರುಪತ್ರದಾರರ ಮಾದೇಶ್ ಸಾಹೇಬರಿಗೆ, ನನ್ನ ಸಹೋದ್ಯೋಗಿಗಳಾದ ಚಾಲಕ ನಿರ್ವಾಹಕರಾದ ಎಲ್ಲ ಸಿಬ್ಬಂದಿ ವರ್ಗದವರು ಹಾಗೂ ತಮ್ಮೆಲ್ಲರ ಪರವಾಗಿ
ನಾನು ಎಲ್ಲರಿಗೂ ಹೃದಯಪೂರ್ವಕ ವಂದನೆಗಳು ಅರ್ಪಿಸ್ತೇನೆ. ನಾನು ನನ್ನ ಹೆಸರು ಖಲೀಲ್ ಸಾಬ್ ಅಂತ, ಕರ್ನಾಟಕ ರಾಜ್ಯ ಸಾರಿಗೆ ಪೇದೆಯಾಗಿ ಕೋಲಾರ ವಿಭಾಗದಲ್ಲಿ ಆಯ್ಕೆಯಾಗಿ ಇದೇ ವಿಭಾಗದಲ್ಲಿ ನಿವೃತ್ತಿ ಆಗ್ತಾ ಇದ್ದೇನೆ. ಒಂದು ಕಡೆ ನೋವಾಗ್ತಿದೆ,